ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಮುಂದಿನ ತಲೆಮಾರಿನ ಯುದ್ಧ ವಿಮಾನದ ಸಾಮರ್ಥ್ಯಕ್ಕೆ ದೊಡ್ಡ ಬದಲಾವಣೆಯನ್ನು ತರಬಹುದಾದ ಮಹತ್ವದ ಪ್ರಸ್ತಾವನೆ ಈಗ ಹೊರಬಂದಿದೆ. ಬ್ರಿಟನ್ನ ಪ್ರಸಿದ್ಧ ಏರೋಸ್ಪೇಸ್ ಕಂಪನಿ ರೋಲ್ಸ್ ರಾಯ್ಸ್ ಭಾರತದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ AMCA ಯೋಜನೆಗಾಗಿ ಹೊಸ ಇಂಜಿನ್ಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅತ್ಯಂತ ದೊಡ್ಡ ಮತ್ತು ದೀರ್ಘಾವಧಿಯ ದೃಷ್ಟಿಕೋನವನ್ನು ಮುಂದಿಟ್ಟಿದೆ. ಇಲ್ಲಿಯವರೆಗೆ AMCA ಯೋಜನೆಗೆ ಸುಮಾರು 120 ಕಿಲೋನ್ಯೂಟನ್ ಥ್ರಸ್ಟ್ ಸಾಮರ್ಥ್ಯದ ಇಂಜಿನ್ ಬೇಕು ಎಂಬ ಮಾತುಗಳೇ ಹೆಚ್ಚು ಕೇಳಿಬರುತ್ತಿದ್ದವು. ಆದರೆ ಈಗ ರೋಲ್ಸ್ ರಾಯ್ಸ್ ನೀಡಿರುವ ಹೊಸ ಮಾಹಿತಿಯ ಪ್ರಕಾರ ಅವರು ಭಾರತದ ಜೊತೆ ಸೇರಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿರುವ ಇಂಜಿನ್ ಕೇವಲ 120 ಕಿಲೋನ್ಯೂಟನ್ಗಾಗಿ ಮಾತ್ರ ಸೀಮಿತವಾಗಿರುವುದಿಲ್ಲ. ರೋಲ್ಸ್ ರಾಯ್ಸ್ ಇಂಡಿಯಾ ಸಂಸ್ಥೆಯ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಗಿರುವ ಶಶಿ ಮುಕುಂದನ್ ಅವರ ಹೇಳಿಕೆಯ ಪ್ರಕಾರ ಈ ಇಂಜಿನ್ ಆರ್ಕಿಟೆಕ್ಚರ್ ಅನ್ನು ಆರಂಭದಲ್ಲೇ ಭವಿಷ್ಯದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗುತ್ತಿದೆ. ಅಂದರೆ ಆರಂಭಿಕ ಹಂತದಲ್ಲಿ 120 ಕಿಲೋನ್ಯೂಟನ್ ಥ್ರಸ್ಟ್ ಅನ್ನು ನೀಡುವ ಇಂಜಿನ್ ಇದ್ದರೂ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಹೊಸ ಇಂಜಿನ್ನ ಅಭಿವೃದ್ಧಿ ಮಾಡಬೇಕಾದ ಅಗತ್ಯವಿಲ್ಲದೆ ಅದನ್ನೇ ಅಪ್ಗ್ರೇಡ್ ಮಾಡಿ ಸುಮಾರು 140 ಕಿಲೋನ್ಯೂಟನ್ ಥ್ರಸ್ಟ್ ವರ್ಗದ ಮಟ್ಟಕ್ಕೆ ಏರಿಸುವ ಅವಕಾಶ ಇರಲಿದೆ. ಇದರ ಅರ್ಥ ಏನು ಅಂದರೆ ಭಾರತ ಕೇವಲ ಒಂದು ಇಂಜಿನ್ ಖರೀದಿಸುವುದಲ್ಲ, ಮುಂದಿನ ಹಲವು ತಲೆಮಾರಿನ ಯುದ್ಧ ವಿಮಾನಗಳಿಗೂ ಬಳಸಬಹುದಾದ ಮೂಲ ತಂತ್ರಜ್ಞಾನವನ್ನು ಕೈಗೆ ಪಡೆಯುವ ಸಾಧ್ಯತೆ ಇದೆ. ಇದರ ಜೊತೆಗೆ ರೋಲ್ಸ್ ರಾಯ್ಸ್ ಭಾರತದಲ್ಲೇ ಒಂದು ದೊಡ್ಡ ಏರೋ ಇಂಜಿನ್ ಇಕೋಸಿಸ್ಟಮ್ ಅನ್ನು ನಿರ್ಮಿಸುವ ಯೋಜನೆಯನ್ನು ಮುಂದಿಟ್ಟಿದೆ. ಈ ಯೋಜನೆಯಡಿ ಭಾರತದಲ್ಲಿ ಕಂಪನಿಯ ಉದ್ಯೋಗಿಗಳ ಸಂಖ್ಯೆಯನ್ನು ಸುಮಾರು 10,000ವರೆಗೆ ಹೆಚ್ಚಿಸುವ ಗುರಿ ಇಟ್ಟಿರುವುದಾಗಿ ತಿಳಿಸಿದೆ. ಅಷ್ಟೇ ಅಲ್ಲ, ದೇಶೀಯ ಸಪ್ಲೈ ಚೈನ್ ಅನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿ ಭಾರತವನ್ನು ಜಾಗತಿಕ ಇಂಜಿನ್ ಅಭಿವೃದ್ಧಿ ಮತ್ತು ಉತ್ಪಾದನೆಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಯೋಜನೆಯನ್ನು ಮಂಡಿಸಿದೆ. ಈ ಕೇಂದ್ರದಲ್ಲಿ ಇಂಜಿನ್ನ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಟೆಸ್ಟಿಂಗ್, ಮೇಂಟೆನೆನ್ಸ್ ಮತ್ತು ಮುಂದಿನ ಅಪ್ಗ್ರೇಡ್ ಕೆಲಸಗಳವರೆಗೆ ಎಲ್ಲವೂ ಭಾರತದಲ್ಲೇ ನಡೆಯುವಂತೆ ವ್ಯವಸ್ಥೆ ರೂಪಿಸುವ ಉದ್ದೇಶವಿದೆ. ಆದರೆ ಈ ಸಂಪೂರ್ಣ ವ್ಯವಸ್ಥೆಯ ಅತ್ಯಂತ ಮಹತ್ವದ ಅಂಶ ಯಾವುದು ಅಂದರೆ ರೋಲ್ಸ್ ರಾಯ್ಸ್ ಭಾರತಕ್ಕೆ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ನೀಡಲು ಸಿದ್ಧವಾಗಿದೆ ಎಂದು ಹೇಳಿದೆ. ಅಂದರೆ ಅಭಿವೃದ್ಧಿಯಾದ ಇಂಜಿನ್ ಮೇಲಿನ ಸಂಪೂರ್ಣ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದರೆ IP ಓನರ್ಶಿಪ್ ಕೂಡ ಭಾರತಕ್ಕೆ ಸೇರಿರುವ ಮಾದರಿಯನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಸರಳವಾಗಿ ಹೇಳುವುದಾದರೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಯಾರ ಅನುಮತಿಯೂ ಬೇಡದೆ ತನ್ನ ಅಗತ್ಯಕ್ಕೆ ತಕ್ಕಂತೆ ಈ ಇಂಜಿನ್ಗಳನ್ನು ಸುಧಾರಿಸಲು, ಅಭಿವೃದ್ಧಿಪಡಿಸಲು ಹಾಗೂ ಹೊಸ ರೂಪಾಂತರಗಳನ್ನು ಸೃಷ್ಟಿಸಲು ಸಾಧ್ಯವಾಗಬಹುದು. ಪ್ರಸ್ತಾವಿತ ಸಮಯ ರೇಖೆಯ ಪ್ರಕಾರ ಈ ಯೋಜನೆಗಳಲ್ಲಿ ಇಂಜಿನ್ ಕೋರ್ ಅನ್ನು 2030 ಒಳಗೆ ಪರೀಕ್ಷೆಗೊಳಪಡಿಸುವ ಗುರಿ ಇದೆ. ಅದಾದ ನಂತರ 2034 ವೇಳೆಗೆ ಮೊದಲ ಹಾರಾಟ ನಡೆಸುವ ಗುರಿಯನ್ನು ನಿಗದಿಪಡಿಸಲಾಗಿದೆ. ಇದರಿಂದ ಭಾರತ ಕೇವಲ AMCAಗೆ ಬೇಕಾದ ಇಂಜಿನ್ ಮಾತ್ರ ಪಡೆಯುವುದಿಲ್ಲ, ಭವಿಷ್ಯದ ಫೈಟರ್ ಜೆಟ್, ಫೈಟರ್ ಏರ್ಕ್ರಾಫ್ಟ್, ನೇವಲ್ ಪ್ಲಾಟ್ಫಾರ್ಮ್ ಮತ್ತು ಸಿವಿಲ್ ಏವಿಯೇಷನ್ ಕ್ಷೇತ್ರಗಳಿಗೂ ಉಪಯೋಗವಾಗುವ ಸ್ವದೇಶಿ ಪ್ರೊಪಲ್ಷನ್ ಇಕೋಸಿಸ್ಟಮ್ ಅನ್ನು ನಿರ್ಮಿಸಿಕೊಳ್ಳುವ ಅವಕಾಶ ಸಿಗಬಹುದು. ಇದೀಗ ಭಾರತದ ರಕ್ಷಣಾ ಸಚಿವಾಲಯ ಈ ಪ್ರಸ್ತಾವನೆಯನ್ನು ಮತ್ತೊಂದು ಪ್ರಮುಖ ಸ್ಪರ್ಧಿ ಆಗಿರುವ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯ ಪ್ರಸ್ತಾವನೆಯೊಂದಿಗೆ ಹೋಲಿಕೆ ಮಾಡುತ್ತಿದೆ. ಸ್ಯಾಫ್ರಾನ್ ನೀಡಿರುವ ಪ್ರಸ್ತಾವನೆ M88 ಇಂಜಿನ್ ಕುಟುಂಬದ ಆಧಾರದ ಮೇಲೆ ನಿರ್ಮಾಣವಾಗಿರುವುದಾಗಿ ಹೇಳಲಾಗುತ್ತಿದೆ. ಆದರೆ ರೋಲ್ಸ್ ರಾಯ್ಸ್ ನೀಡುತ್ತಿರುವುದು 120 ಕಿಲೋನ್ಯೂಟನ್ ನಿಂದ 140 ಕಿಲೋನ್ಯೂಟನ್ ವರೆಗೆ ವಿಸ್ತರಿಸಬಹುದಾದ ಸ್ಕೇಲೆಬಲ್ ಆರ್ಕಿಟೆಕ್ಚರ್ ಹಾಗೂ ಸಂಪೂರ್ಣ ಭಾರತೀಯ ಮಾಲೀಕತ್ವದ ಭರವಸೆ. ಅಂತಿಮ ನಿರ್ಧಾರದಲ್ಲಿ ದೊಡ್ಡ ಪಾತ್ರ ವಹಿಸಬಹುದು ಎಂಬ ಚರ್ಚೆ ನಡೆಯುತ್ತಿದೆ. AMCAಗೆ ಬೇಕಾದ ಇಂಜಿನ್ನ ಅಗತ್ಯವನ್ನು ಪೂರೈಸುವುದು ಈಗಿನ ಆದ್ಯತೆ ಆಗಿದ್ದರೂ ದೀರ್ಘಾವಧಿಯಲ್ಲಿ ಸಂಪೂರ್ಣ ಸ್ವಾವಲಂಬಿ ಭಾರತೀಯ ಏರೋ ಇಂಜಿನ್ ವ್ಯವಸ್ಥೆಗಳನ್ನು ನಿರ್ಮಿಸುವ ಅವಕಾಶವೇ
ಈ ಪ್ರಸ್ತಾವನೆಯ ಅತ್ಯಂತ ದೊಡ್ಡ ಬಲ ಎಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತ ಯಾವ ಆಯ್ಕೆಯನ್ನು ಮಾಡುತ್ತದೆ ಎನ್ನುವುದು ದೇಶದ ರಕ್ಷಣಾ ಮತ್ತು ಏರೋಸ್ಪೇಸ್ ಭವಿಷ್ಯವನ್ನು ನಿರ್ಧರಿಸುವ ಪ್ರಮುಖ ಹಂತವಾಗಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.